ಸ್ನೇಹಿತರೆ, ICICI ಬ್ಯಾಂಕ್ನ ಮೊಬೈಲ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಲಾಗಿನ್ ಪಿನ್ನನ್ನು ಮರ್ತೋದ್ರೆ ಯಾವ ರೀತಿ ನಾವು ರಿಕವರ್ ಮಾಡ್ಕೋಬೋದು ಅಥವಾ ರಿಸೆಟ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ. ಮರ್ತೋಗಿರೋ ಲಾಗಿನ್ ಪಿನ್ನನ್ನು ನಾವು ಬದಲಾವಣೆ ಮಾಡಿಬಿಟ್ಟು ಹೊಸ ಲಾಗಿನ್ ಪಿನ್ನನ್ನು ಸೆಟ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನೊಂದು ಮೊಬೈಲ್ ಆ್ಯಪ್ನ ಒಂದು ಲಾಗಿನ್ ಪಿನ್ ನಾನು ಮರ್ತೋಗಿದ್ದೀನಿ. ಅದನ್ನು ರಿಸೆಟ್ ಮಾಡಿಬಿಟ್ಟು ಹೊಸ ಪಿನ್ನನ್ನು ನಾನು ಸೆಟ್ ಮಾಡ್ಕೋತೀನಿ. ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಮೊಬೈಲ್ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯೂಸ್ ಫಿಂಗರ್ ಪ್ರಿಂಟ್ ಅಂತ ಇದೆ. ಇಲ್ಲಿ ಪಕ್ಕದಲ್ಲಿ 4 ಡಿಜಿಟ್ ಲಾಗಿನ್ ಪಿನ್ ಅಂತ ಇದೆ. ಇಲ್ಲಿ ಲಾಗಿನ್ ಪಿನ್ನನ್ನು ನಾವು ಮರ್ತೋಗಿದ್ದೀವಿ ಅಂದರೆ ಇಲ್ಲಿ ಕೆಳಗಡೆ ಫಾರ್ಗೆಟ್ ಪಿನ್ ಬಾರ್ ರಿಯಾಕ್ಟಿವೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ರಿಯಾಕ್ಟಿವೇಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸಂಪೂರ್ಣವಾಗಿ ಆ್ಯಪ್ ಅನ್ನೋದು ಲಾಗೌಟ್ ಆಗುತ್ತೆ. ಇಲ್ಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಈ ಬಾಕ್ಸ್ ಮೇಲೆ ಈ ರೀತಿ ಕೆಳಗಡೆ ಟಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಈ ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೇಟ್ ಮಾಡಿದಾಗ ನಮ್ಮ ಮೊಬೈಲ್ ನಂಬರ್ ಅನ್ನೋದು ವೆರಿಫೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಫೋನ್ ನಂಬರ್ ವೆರಿಫೈ ಆದ ನಂತರದಲ್ಲಿ ಇದು ನಮಗೆ ಈ ರೀತಿ ನೋಟಿಫಿಕೇಶನ್ ಕೊಡುತ್ತೆ ವೆರಿಫೈ ಆಗಿದೆ ಅಂತ. ಇಲ್ಲಿ ಹೊಸ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಚೂಸ್ ಅ ಪಿನ್ ಅಂದರೆ ಮೇಲ್ಗಡೆ ಹೊಸ ಪಿನ್ನನ್ನು ಕ್ರಿಯೇಟ್ ಮಾಡಬೇಕು, ಕೆಳಗಡೆ ಕನ್ಫರ್ಮ್ ಅಂತ ಎರಡು ಕಡೆ ಅದೇ ಪಿನ್ನನ್ನು ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಎರಡು ಕಡೆ ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಬ್ಯಾಂಕಿಂಗ್ ಆ್ಯಕ್ಟಿವರ್ ಫಿಂಗರ್ ಪ್ರಿಂಟ್ ಚಿಪ್ಸ್ ಅಂತ ಬರ್ತದೆ. ಇಲ್ಲಿ ನೋಡಿ, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಎರಡರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೆಬಿಟ್ ಕಾರ್ಡ್ ಅಂದರೆ ನಿಮ್ಮ ಹತ್ರ ATM ಕಾರ್ಡ್ ಇದ್ದರೆ ATM ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಟ್ ಬ್ಯಾಂಕಿಂಗ್ ID ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಂತರದಲ್ಲಿ ಇಲ್ಲಿ ನೋಡ್ಬೋದು, ATM ಕಾರ್ಡನ್ನು ನಾನಿಲ್ಲಿ ಕೆಳಗಡೆ ಅದರಲ್ಲಿ ಸೀರಿಯಲ್ಸ್ ಇರುತ್ತೆ. ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಮೇಲೆ ಇರುವಂಥ ABCD ಸೀರಿಯಲ್ ಇರುತ್ತೆ. ಆ ಸೀರಿಯಲ್ ಬಾಕ್ಸ್ನಲ್ಲಿ ಒಂದೊಂದು ನಂಬರ್ಸ್ ಇರುತ್ತೆ. ಆ ನಂಬರ್ಸ್ಗಳನ್ನ ಈ ಕೆಳಗಡೆ ಇರುವಂಥ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ B ಅಂತ ಇದ್ದರೆ B ಬಾಕ್ಸ್ನಲ್ಲಿ ಯಾವ ನಂಬರ್ ಇದೆ ಅದನ್ನು ಹಾಕಬೇಕು. 2 ಅಂಕೆಗಳ ಒಂದು ನಂಬರ್ ಇರುತ್ತೆ, ಆ ನಂಬರ್ ಹಾಕಬೇಕಾಗುತ್ತೆ. I ಬಾಕ್ಸ್ನಲ್ಲಿ BIM ಅಂತ ತೋರಿಸ್ತಾ ಇದೆ. ನೀವು ರಿಸೆಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಬೇರೆ ಬೇರೆ ಲೆಟರ್ಸ್ ತೋರಿಸ್ಬೋದು. ಇಲ್ಲಿ ನೋಡಿ, ನಂಬರ್ನ ಹಾಕಿಬಿಟ್ಟು ನಾನು ಸಬ್ಮಿಟ್ ಮಾಡ್ತೀನಿ. 2 ನಂಬರ್ಸ್ ಇರುತ್ತೆ ನಿಮ್ಮ ಒಂದು ATM ಕಾರ್ಡ್ ಮೇಲೆ, ಅವುಗಳನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ತಪ್ಪಾಗಿ ಹಾಕಿದ್ದೀನಿ ಅಂತ ಹೇಳ್ತಾ ಇದೆ. ನಾನು ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಬಾರಿ ಹಾಕ್ತೀನಿ. ಇಲ್ಲಿ ನೋಡ್ಬೋದು, ಈ ಬಾರಿ ನೋಡ್ಬೋದು ಲೆಟರ್ಸ್ ಬೇರೆ ಬರ್ತಾ ಇದೆ. EGP ಅಂತ ಬರ್ತಾ ಇದೆ. ಅಂದರೆ ಬೇರೆ ಬೇರೆ ಪ್ರತಿ ಸಾರಿ ಬೇರೆ ಬೇರೆ ನಂಬರ್ಸಲ್ಲಿ ಲೆಟರ್ಸ್ ಬರ್ತಾ ಇರುತ್ತೆ. ಆ ಲೆಟರ್ಸ್ನ ಬಾಕ್ಸ್ನಲ್ಲಿ ಇರುವಂಥ ನಂಬರ್ಸ್ಗಳನ್ನ ನೀವು ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡಿದರೆ ಈ ರೀತಿ ನೋಡ್ಬೋದು. ಫಿಂಗರ್ ಪ್ರಿಂಟ್ಗೆ ಅಲೋ ಮಾಡೋಣ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನಮ್ಮ ಒಂದು ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಸೆಟ್ ಆಗಿದೆ. ಹೊಸ ಪಿನ್ ಅನ್ನೋದು ಸಂಪೂರ್ಣವಾಗಿ ಸೆಟ್ ಆಗಿದೆ. ಇಲ್ಲಿ ನೋಡ್ಬೋದು ಲಾಗಿನ್ ಆಯಿತು ಸ್ನೇಹಿತರೆ. ನಾನು ಮತ್ತೊಂದು ಬಾರಿ ಲಾಗೌಟ್ ಮಾಡಿಬಿಟ್ಟು ಮತ್ತೆ ಲಾಗಿನ್ ಮಾಡಿ ತೋರಿಸ್ತೀನಿ ಹೊಸ ಪಿನ್ ಸೆಟ್ ಆಗಿದೆ ಇಲ್ವೋ ಅಂತ. ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಮೊಬೈಲ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಹೊಸ ಪಿನ್ನನ್ನು ನಾನು ಹಾಕಿಬಿಟ್ಟು ಲಾಗಿನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಲಾಗಿನ್ ಆಗಿದೆ. ಈ ರೀತಿ ನಾವು ICICI ಬ್ಯಾಂಕ್ನ ಮೊಬೈಲ್ ಆ್ಯಪ್ನ ಒಂದು ಲಾಗಿನ್ ಪಿನ್ನನ್ನು ಮರ್ತೋದ್ರೆ ನಾವು ರಿಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.